ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಅಕ್ಷಯ ತೃತೀಯ ಎಂಬುದಾಗಿ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಪರಶುರಾಮ ಜಯಂತಿ ಅಕ್ಷಯ ತೃತೀಯ ದಿನದಂದು ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿಯಾದಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರಿಗೆ ಗಂಧಲೇಪನಾದಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವಂತಹದ್ದು ಅನೂರ್ಜಾನವಾಗಿ ಬಂದಿರತಕ್ಕಂತಹ ಒಂದು ಕ್ರಮ. ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ ಮತ್ತು ಉದ್ವಾರ್ಚನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಬೃಂದಾವನ ಸನ್ನಿಧಾನದಲ್ಲಿ ಪ್ರತಿಮೆ ಮತ್ತು ಸಾಲಿಗ್ರಾಮಗಳ ಪೂಜೆ ಇವುಗಳನ್ನೆಲ್ಲ ನಿರ್ವಹಿಸಿ ನಂತರದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಇತರ ಯತಿವರೇಣ್ಯರ ಬೃಂದಾವನಗಳಿಗೆ ಮತ್ತು ಶಾಖಾ ಮಠಗಳಲ್ಲಿರ್ತಕ್ಕಂಥ ರಾಯರ ಮೂಲ ಮೃತ್ತಿಕಾ ಬೃಂದಾವನಗಳಿಗೆ ಇಂದು ದೇಶದ ಉದ್ದಗಲಕ್ಕೂ ಕೂಡ ಅಕ್ಷತೃತೀಯ ದಿನದಂದು ಈ ಗಂಧಲೇಪನ ಕಾರ್ಯಕ್ರಮ ಅನ್ನುವಂಥದ್ದು ನಡೆದುಕೊಂಡು ಬರ್ತಾ ಇದೆ. ಈ ಗಂಧದ ಬಗ್ಗೆ ಹೇಳುವಾಗ ಯತ್ವಗಸ್ತಿಗತಂ ತಾಪಂ ಸದ್ಯೋ ಹರತಿ ಚಂದನಂ ಅಂತ ಹೇಳಿದ್ದಾರೆ. ಈ ತೊಕ್ಕು ಅಂದರೆ ಚರ್ಮ, ಅದೇ ರೀತಿಯಾಗಿ ಮೂಳೆ ಇವುಗಳಲ್ಲಿರ್ತಕ್ಕಂತಹ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಗುಣ ಮತ್ತು ಶಕ್ತಿ ಈ ಚಂದನಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ. ಪ್ರಕೃತ ಇದು ವಿಶೇಷವಾದಂತಹ ಈ ವೈಶಾಖ ಮಾಸದ ಬಿಸಿಲಿನ ತಾಪ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಅಕ್ಷಯ ತೃತೀಯ ಎಂಬುದಾಗಿ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಪರಶುರಾಮ ಜಯಂತಿ ಅಕ್ಷಯ ತೃತೀಯ ದಿನದಂದು ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿಯಾದಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರಿಗೆ ಗಂಧಲೇಪನಾದಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವಂತಹದ್ದು ಅನೂರ್ಜಾನವಾಗಿ ಬಂದಿರತಕ್ಕಂತಹ ಒಂದು ಕ್ರಮ. ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ ಮತ್ತು ಉದ್ವಾರ್ಚನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಬೃಂದಾವನ ಸನ್ನಿಧಾನದಲ್ಲಿ ಪ್ರತಿಮೆ ಮತ್ತು ಸಾಲಿಗ್ರಾಮಗಳ ಪೂಜೆ ಇವುಗಳನ್ನೆಲ್ಲ ನಿರ್ವಹಿಸಿ ನಂತರದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಇತರ ಯತಿವರೇಣ್ಯರ ಬೃಂದಾವನಗಳಿಗೆ ಮತ್ತು ಶಾಖಾ ಮಠಗಳಲ್ಲಿರ್ತಕ್ಕಂಥ ರಾಯರ ಮೂಲ ಮೃತ್ತಿಕಾ ಬೃಂದಾವನಗಳಿಗೆ ಇಂದು ದೇಶದ ಉದ್ದಗಲಕ್ಕೂ ಕೂಡ ಅಕ್ಷತೃತೀಯ ದಿನದಂದು ಈ ಗಂಧಲೇಪನ ಕಾರ್ಯಕ್ರಮ ಅನ್ನುವಂಥದ್ದು ನಡೆದುಕೊಂಡು ಬರ್ತಾ ಇದೆ. ಈ ಗಂಧದ ಬಗ್ಗೆ ಹೇಳುವಾಗ ಯತ್ವಗಸ್ತಿಗತಂ ತಾಪಂ ಸದ್ಯೋ ಹರತಿ ಚಂದನಂ ಅಂತ ಹೇಳಿದ್ದಾರೆ. ಈ ತೊಕ್ಕು ಅಂದರೆ ಚರ್ಮ, ಅದೇ ರೀತಿಯಾಗಿ ಮೂಳೆ ಇವುಗಳಲ್ಲಿರ್ತಕ್ಕಂತಹ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಗುಣ ಮತ್ತು ಶಕ್ತಿ ಈ ಚಂದನಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ. ಪ್ರಕೃತ ಇದು ವಿಶೇಷವಾದಂತಹ ಈ ವೈಶಾಖ ಮಾಸದ ಬಿಸಿಲಿನ ತಾಪ.